ಮಳೆ ನಿಂತರೂ ಕೂಡ ಅವಾಂತರಗಳ ಸರಮಾಲೆಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ತಮಿಳುನಾಡಿನಲ್ಲಿ ರಣ ಮಳೆಗೆ ಕೆರೆಗಳು ಕೋಡಿ ಒಡೆದು ರೈತರಿಗೆ ನಷ್ಟ ಉಂಟಾಗ್ತಾ ಇದೆ. ಅತ್ತ ಉತ್ತರಾಖಂಡ್ನಲ್ಲಿ ಬದುಕುಗಳು ಬೀದಿಗೆ ಬಿದ್ದಿವೆ. ತಗ್ಗು ಪ್ರದೇಶದಲ್ಲಿ ನಿಂತಿರುವ ನೀರು, ಮುಳುಗುತ್ತಿರುವ ಕಟ್ಟಡಗಳು, ಮಳೆ ನೀರಿನಲ್ಲೇ ನಿಂತ ವಾಹನಗಳು, ಕೋಡಿ ಹೊಡೆಯುತ್ತಿರುವ ಕೆರೆ ಕಟ್ಟೆಗಳು, ಜಮೀನಿಗೆ ನುಗ್ಗಿರುವ ಅಪಾರ ಪ್ರಮಾಣದ ಜಲರಾಶಿ. ತಮಿಳುನಾಡಿನಲ್ಲಿ ಅಬ್ಬರಿಸಿದ ವರುಣದೇವ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ಅಪಾರ ನೀರು. ಇನ್ನೇನು ಮಳೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ವರುಣ ಅಬ್ಬರಿಸಿದ್ದಾನೆ. ಎಡೆಬಿಡದೆ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ತೂತುಕುಡಿ ನಗರ ಸೇರಿ ಜಿಲ್ಲೆಯ ವಿವಿಧೆಡೆ ಎಡೆಬಿಡದೆ ಮಳೆ ಸುರಿದಿದೆ. ಕಳೆದ 4 ದಿನಗಳಿಂದ ವರುಣ ಅಬ್ಬರಿಸುತ್ತಿದ್ದಾನೆ. ಕಟ್ಟಡಗಳು, ಮನೆಗಳಿಗೆ ನೀರು ನುಗ್ಗಿದೆ. ವಾಹನಗಳು ಕೆಟ್ಟು ನಿಂತಿವೆ. ಕೆರೆ ಕಟ್ಟೆಗಳು ಕೋಡಿ ಬಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳ ಸರಮಾಲೆ. ಇತ್ತ ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಬೆಟ್ಟದ ಮೇಲಿದ್ದ ಕಟ್ಟಡಗಳು ಧರಾಶಾಯಿಯಾಗಿವೆ. ಕಲ್ಲು ಬಂಡೆಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಮಳೆಯಿಂದಾದ ದುರಂತ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹಾನಿ ಬಗ್ಗೆ ಪರಿಶೀಲಿಸಿದ್ರು. ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಸಹಸ್ರಧಾರ ಸಮೀಪದ ಮಹುಜರ ಗ್ರಾಮದಲ್ಲಿ ಸೂರು ಕಳೆದುಕೊಂಡ ಸಂತ್ರಸ್ತರನ್ನ ಉತ್ತರಾಖಂಡ ಸಿಎಂ ಧಾಮಿ ಭೇಟಿ ಮಾಡಿದ್ರು. ಹಣ್ಣು ಹಾಗೂ ದಿನಸಿ ವಸ್ತುಗಳನ್ನು ವಿತರಿಸಿದ್ರು. ತಮಿಳುನಾಡು ಹಾಗೂ ಡೆಹ್ರಾಡೂನ್ನಲ್ಲಿ ಮಳೆಯಿಂದ ಅವಾಂತರಗಳಾಗಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಳೆ ನಿಂತರೂ ಕೂಡ ಅವಾಂತರಗಳ ಸರಮಾಲೆಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ತಮಿಳುನಾಡಿನಲ್ಲಿ ರಣ ಮಳೆಗೆ ಕೆರೆಗಳು ಕೋಡಿ ಒಡೆದು ರೈತರಿಗೆ ನಷ್ಟ ಉಂಟಾಗ್ತಾ ಇದೆ. ಅತ್ತ ಉತ್ತರಾಖಂಡ್ನಲ್ಲಿ ಬದುಕುಗಳು ಬೀದಿಗೆ ಬಿದ್ದಿವೆ. ತಗ್ಗು ಪ್ರದೇಶದಲ್ಲಿ ನಿಂತಿರುವ ನೀರು, ಮುಳುಗುತ್ತಿರುವ ಕಟ್ಟಡಗಳು, ಮಳೆ ನೀರಿನಲ್ಲೇ ನಿಂತ ವಾಹನಗಳು, ಕೋಡಿ ಹೊಡೆಯುತ್ತಿರುವ ಕೆರೆ ಕಟ್ಟೆಗಳು, ಜಮೀನಿಗೆ ನುಗ್ಗಿರುವ ಅಪಾರ ಪ್ರಮಾಣದ ಜಲರಾಶಿ. ತಮಿಳುನಾಡಿನಲ್ಲಿ ಅಬ್ಬರಿಸಿದ ವರುಣದೇವ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ಅಪಾರ ನೀರು. ಇನ್ನೇನು ಮಳೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ವರುಣ ಅಬ್ಬರಿಸಿದ್ದಾನೆ. ಎಡೆಬಿಡದೆ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ತೂತುಕುಡಿ ನಗರ ಸೇರಿ ಜಿಲ್ಲೆಯ ವಿವಿಧೆಡೆ ಎಡೆಬಿಡದೆ ಮಳೆ ಸುರಿದಿದೆ. ಕಳೆದ 4 ದಿನಗಳಿಂದ ವರುಣ ಅಬ್ಬರಿಸುತ್ತಿದ್ದಾನೆ. ಕಟ್ಟಡಗಳು, ಮನೆಗಳಿಗೆ ನೀರು ನುಗ್ಗಿದೆ. ವಾಹನಗಳು ಕೆಟ್ಟು ನಿಂತಿವೆ. ಕೆರೆ ಕಟ್ಟೆಗಳು ಕೋಡಿ ಬಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳ ಸರಮಾಲೆ. ಇತ್ತ ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಬೆಟ್ಟದ ಮೇಲಿದ್ದ ಕಟ್ಟಡಗಳು ಧರಾಶಾಯಿಯಾಗಿವೆ. ಕಲ್ಲು ಬಂಡೆಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಮಳೆಯಿಂದಾದ ದುರಂತ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹಾನಿ ಬಗ್ಗೆ ಪರಿಶೀಲಿಸಿದ್ರು. ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಸಹಸ್ರ
ಸಹಸ್ರಧಾರ ಸಮೀಪದ ಮಹುಲ್ಚರ ಗ್ರಾಮದಲ್ಲಿ ಸೂರು ಕಳೆದುಕೊಂಡ ಸಂತ್ರಸ್ತರನ್ನ ಉತ್ತರಾಖಂಡ ಸಿಎಂ ಧಾಮಿ ಭೇಟಿ ಮಾಡಿದ್ರು. ಹಣ್ಣು ಹಾಗೂ ದಿನಸಿ ವಸ್ತುಗಳನ್ನು ವಿತರಿಸಿದ್ರು. ತಮಿಳುನಾಡು ಹಾಗೂ ಡೆಹ್ರಾಡೂನ್ನಲ್ಲಿ ಮಳೆಯಿಂದ ಅವಾಂತರಗಳಾಗಿವೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮಳೆ ನಿಂತರೂ ಕೂಡ ಅವಾಂತರಗಳ ಸರಮಾಲೆಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ತಮಿಳುನಾಡಿನಲ್ಲಿ ರಣ ಮಳೆಗೆ ಕೆರೆಗಳು ಕೋಡಿ ಒಡೆದು ರೈತರಿಗೆ ನಷ್ಟ ಉಂಟಾಗ್ತಾ ಇದೆ. ಅತ್ತ ಉತ್ತರಾಖಂಡ್ನಲ್ಲಿ ಬದುಕುಗಳು ಬೀದಿಗೆ ಬಿದ್ದಿವೆ. ತಗ್ಗು ಪ್ರದೇಶದಲ್ಲಿ ನಿಂತಿರುವ ನೀರು, ಮುಳುಗುತ್ತಿರುವ ಕಟ್ಟಡಗಳು, ಮಳೆ ನೀರಿನಲ್ಲೇ ನಿಂತ ವಾಹನಗಳು, ಕೋಡಿ ಹೊಡೆಯುತ್ತಿರುವ ಕೆರೆ ಕಟ್ಟೆಗಳು, ಜಮೀನಿಗೆ ನುಗ್ಗಿರುವ ಅಪಾರ ಪ್ರಮಾಣದ ಜಲರಾಶಿ. ತಮಿಳುನಾಡಿನಲ್ಲಿ ಅಬ್ಬರಿಸಿದ ವರುಣದೇವ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ಅಪಾರ ನೀರು. ಇನ್ನೇನು ಮಳೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ವರುಣ ಅಬ್ಬರಿಸಿದ್ದಾನೆ. ಎಡೆಬಿಡದೆ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ತೂತುಕುಡಿ ನಗರ ಸೇರಿ ಜಿಲ್ಲೆಯ ವಿವಿಧೆಡೆ ಎಡೆಬಿಡದೆ ಮಳೆ ಸುರಿದಿದೆ. ಕಳೆದ 4 ದಿನಗಳಿಂದ ವರುಣ ಅಬ್ಬರಿಸುತ್ತಿದ್ದಾನೆ. ಕಟ್ಟಡಗಳು, ಮನೆಗಳಿಗೆ ನೀರು ನುಗ್ಗಿದೆ. ವಾಹನಗಳು ಕೆಟ್ಟು ನಿಂತಿವೆ. ಕೆರೆ ಕಟ್ಟೆಗಳು ಕೋಡಿ ಬಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳ ಸರಮಾಲೆ. ಇತ್ತ ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಬೆಟ್ಟದ ಮೇಲಿದ್ದ ಕಟ್ಟಡಗಳು ಧರಾಶಾಯಿಯಾಗಿವೆ. ಕಲ್ಲು ಬಂಡೆಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಮಳೆಯಿಂದಾದ ದುರಂತ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹಾನಿ ಬಗ್ಗೆ ಪರಿಶೀಲಿಸಿದ್ರು. ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಸಹಸ್ರಧಾರ ಸಮೀಪದ ಮಹುಲ್ಚರ ಗ್ರಾಮದಲ್ಲಿ ಸೂರು ಕಳೆದುಕೊಂಡ ಸಂತ್ರಸ್ತರನ್ನ ಉತ್ತರಾಖಂಡ ಸಿಎಂ ಧಾಮಿ ಭೇಟಿ ಮಾಡಿದ್ರು. ಹಣ್ಣು ಹಾಗೂ ದಿನಸಿ ವಸ್ತುಗಳನ್ನು ವಿತರಿಸಿದ್ರು. ತಮಿಳುನಾಡು ಹಾಗೂ ಡೆಹ್ರಾಡೂನ್ನಲ್ಲಿ ಮಳೆಯಿಂದ ಅವಾಂತರಗಳಾಗಿವೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮಳೆ ನಿಂತರೂ ಕೂಡ ಅವಾಂತರಗಳ ಸರಮಾಲೆಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ತಮಿಳುನಾಡಿನಲ್ಲಿ ರಣ ಮಳೆಗೆ ಕೆರೆಗಳು ಕೋಡಿ ಒಡೆದು ರೈತರಿಗೆ ನಷ್ಟ ಉಂಟಾಗ್ತಾ ಇದೆ. ಅತ್ತ ಉತ್ತರಾಖಂಡ್ನಲ್ಲಿ ಬದುಕುಗಳು ಬೀದಿಗೆ ಬಿದ್ದಿವೆ. ತಗ್ಗು ಪ್ರದೇಶದಲ್ಲಿ ನಿಂತಿರುವ ನೀರು, ಮುಳುಗುತ್ತಿರುವ ಕಟ್ಟಡಗಳು, ಮಳೆ ನೀರಿನಲ್ಲೇ ನಿಂತ ವಾಹನಗಳು, ಕೋಡಿ ಹೊಡೆಯುತ್ತಿರುವ ಕೆರೆ ಕಟ್ಟೆಗಳು, ಜಮೀನಿಗೆ ನುಗ್ಗಿರುವ ಅಪಾರ ಪ್ರಮಾಣದ ಜಲರಾಶಿ. ತಮಿಳುನಾಡಿನಲ್ಲಿ ಅಬ್ಬರಿಸಿದ ವರುಣದೇವ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ಅಪಾರ ನೀರು. ಇನ್ನೇನು ಮಳೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ವರುಣ ಅಬ್ಬರಿಸಿದ್ದಾನೆ. ಎಡೆಬಿಡದೆ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ತೂತುಕುಡಿ ನಗರ ಸೇರಿ ಜಿಲ್ಲೆಯ ವಿವಿಧೆಡೆ ಎಡೆಬಿಡದೆ ಮಳೆ ಸುರಿದಿದೆ. ಕಳೆದ 4 ದಿನಗಳಿಂದ ವರುಣ ಅಬ್ಬರಿಸುತ್ತಿದ್ದಾನೆ. ಕಟ್ಟಡಗಳು, ಮನೆಗಳಿಗೆ ನೀರು ನುಗ್ಗಿದೆ. ವಾಹನಗಳು ಕೆಟ್ಟು ನಿಂತಿವೆ. ಕೆರೆ ಕಟ್ಟೆಗಳು ಕೋಡಿ ಬಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ. ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳ ಸರಮಾಲೆ. ಇತ್ತ ಉತ್ತರಾಖಂಡದಲ್ಲಿ ಮಳೆಯಿಂದ ಸಮಸ್ಯೆಗಳು ಸೃಷ್ಟಿಯಾಗಿವೆ. ಬೆಟ್ಟದ ಮೇಲಿದ್ದ ಕಟ್ಟಡಗಳು ಧರಾಶಾಯಿಯಾಗಿವೆ. ಕಲ್ಲು ಬಂಡೆಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಮಳೆಯಿಂದಾದ ದುರಂತ ಸ್ಥಳಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹಾನಿ ಬಗ್ಗೆ ಪರಿಶೀಲಿಸಿದ್ರು.
ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಸಹಸ್ರಧಾರ ಸಮೀಪದ ಮಹುಜರಾ ಗ್ರಾಮದಲ್ಲಿ ಸೂರು ಕಳೆದುಕೊಂಡ ಸಂತ್ರಸ್ತರನ್ನ ಉತ್ತರಾಖಂಡ ಸಿಎಂ ಧಾಮಿ ಭೇಟಿ ಮಾಡಿದ್ರು. ಹಣ್ಣು ಹಾಗೂ ದಿನಸಿ ವಸ್ತುಗಳನ್ನು ವಿತರಿಸಿದ್ರು. ತಮಿಳುನಾಡು ಹಾಗೂ ಡೆಹ್ರಾಡೂನ್ನಲ್ಲಿ ಮಳೆಯಿಂದ ಅವಾಂತರಗಳಾಗಿವೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.